ಮುಖ್ಯಮಂತ್ರಿಗಳೇ ಯಡಿಯೂರಪ್ಪ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಅಲ್ಲಿಂದ ಯಾಕೆ ವೇದಿಕೆಯಿಂದ ಕೆಳಗಿಳಿಸ್ರಿ ಆಗಿಲ್ಲ, ನಮ್ಮ ಸರ್ಕಾರನಾಗಿಲ್ಲ, ರಾಮಕೃಷ್ಣ ಚಂದ್ರಬಾಬು ಮಾತ್ರ 2ನೇ ಸರಿ ಸರ್ಕಾರ ಬಂದಿದೆ ಹೊರತು ದೇವರಾಜ ಸಿದ್ಧಕ್ಕೆ ಬಂದ ಚರ್ಚೆ ದಯಮಾಡಿ ಕೇಳಿ. 2020 ಇಲ್ಲ ಯಡಿಯೂರಪ್ಪ ಅವರಿಗೆ ಯಾಕೆ ಬದಲಾವಣೆ ಮಾಡಿದ್ರಿ ಅದ ಹೇಳಿ ನಮ್ಗೆ. ಹೆಗ್ಡೆ ಅವ್ರು ಬಿಟ್ರೆ ಯಾಕೆ ಮಾಡಿದ್ರಿ? 3 ಸರಿ ಬದಲಾವಣೆ ಮಾಡಿದ್ರಿ ಯಡಿಯೂರಪ್ಪನವ್ರಿಗೆ ಯಾಕೆ? ನಮ್ ಜೊತೆ ಇದ್ದವರು ನೀವು ಅಲ್ಲಿ ಹೋಗಿದ್ದೀರಿ, ಈಗ ಅಲ್ಲಿ ಹೋಗಿ ಡಿಫೆಂಡ್ ಮಾಡ್ತಾ ಇದ್ದೀರಿ. ಮಾನ್ಯ ಅಧ್ಯಕ್ಷರೇ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದನ್ನ ಮಾಡ್ತೀವಿ. ಅದು ಒಂದು. ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ. 2013ರಲ್ಲಿ ಆಶೀರ್ವಾದ ಮಾಡಿದ್ದಾರೆ, 2023ರಲ್ಲಿ ಆಶೀರ್ವಾದ. ಈ ಬಿಜೆಪಿ ಅವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಇವರು ವಿರೋಧ ಪಕ್ಷದಲ್ಲಿ ಶಾಶ್ವತ ಸಂಖ್ಯೆ ಕಡಿಮೆ ಯತ್ನಾಳ್ ಯಾಕೋ ಸುಮ್ಮನೆ ಕೂತಿದಾರಲ್ಲ, ಮಾತಾಡ್ತಾ ಇಲ್ಲ. ಹೊಸ ಪಕ್ಷ ಹಿಟಾಚಿ ಅಂತ ಹಿರಿಯರನ್ನ ಮಾತಾಡ್ತಾರೆ, ನೀವ್ ಯಾಕೆ ಕೇಳಿ? ಪಕ್ಷದ ಅಧ್ಯಕ್ಷರೇ, ಈಗ 5 ವರ್ಷ ಮುಖ್ಯಮಂತ್ರಿ ಯಾರು ಅನ್ನೋದು ಅಷ್ಟೇ ಒಂದೇ ಸಮಾಧಾನ. ಇಷ್ಟು ದಿವಸ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ 5 ವರ್ಷ ಅಂತ ಇದ್ರು, ಏಕವಚನದಿಂದ ಬಹುವಚನ ಬಂದಿದ್ದಾರೆ. ನಾನು ನನ್ನ ಜಾಗದಲ್ಲಿ ನಾವು ಅಂತ ಬಂದಿದ್ದಾರೆ. ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಎಂದಿದ್ರಲ್ಲ, ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಈಗ ನಾನು ಹೋದರೆ ಓದೇನು ಅದು ಕನಕದಾಸರು ಹೇಳಿರೋದು. ನಾನು ಹೋದರೆ ಓದೇನು ಅಂತ ಅವ್ರು ಕನಕದಾಸರು ಹೇಳಿದ್ರು. ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ ಹೋಗ್ಬೇಡಿ ನೀವು. JCB ಪಾರ್ಟಿ ಅವರೇ, ನಾನು ಹೋಗಿ ನಾವು ಆಗ್ತಾ ಇದೀವಿ. ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ನಾವು ಬಹುವಚನ ಇದು ಯಾವಲ್ಲೂ ಏಕವಚನ ಅಲ್ಲ. ನೋಡಿದೀವಿ ಸರ್, ಸರ್ಕಾರ ಅಂತ ಅಲ್ಲ. ರಾಜ್ಯದ ಹಣಕಾಸು ಬಗ್ಗೆ ನೀವು ಯಾವ ವಚನ ಯೂಸ್ ಮಾಡಿದರೆ ಇಡೀ ದೇಶ ನೋಡಿದೆ. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಜನ ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಈಗ ಏನ್ ಹೇಳ್ತೀರಿ? ಆಯ್ತು, ಮುಂದೇನು? ಜನವರಿ ನಂತರ ಏನ್ ಹೇಳಿ? ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್? ಈಗ ಇಲ್ಲಿ ಮುಂದೆ ಬರ್ಲಿಕ್ಕ ಅಧ್ಯಕ್ಷರೇ, ಇಲ್ಲಿ ಒಂದೇ ನಿಮಿಷ. ನಮ್ಮಲ್ಲಿ ಯಾರು ಮುಖ್ಯಮಂತ್ರಿ